ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಚಾಂದಿನಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಸಖತ್ತಾಗಿದ್ದೀನಿ. ಆ್ಯಂಡ್ ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿ ಹೀಗೇನೆ. ಥ್ಯಾಂಕ್ ಯು ಆಲ್. ಟೈಮ್ ಬಂದು 8 ಗಂಟೆ ಆಗಿದೆ. ಇವತ್ತು ಲೇಟಾಗಿದ್ದೆ, ಸಂಡೇ ಆಗಿರೋದ್ರಿಂದ. ಸಂಡೇ ಅಂದರೆ ಮನೆ ತವಿದ್ರು ಏನೋ ಒಂಥರ ವೈಬು, ಎಲ್ಲ ಮಲಗಿರ್ತೀವಲ್ಲ, ಪಾಪು ಅಕ್ಕ ಎಲ್ಲ. ಹಾಗಾಗಿ ನಾನು ನನ್ನ ರೂಮಲ್ಲಿ ಮಲ್ಕೊಂಡಿದ್ದೆ. ಇವಾಗ ಎದ್ದು ಟೀ ಬಿಸಿ ಮಾಡ್ತಾಯಿದ್ದೀನಿ. ನಾನು ಬೆಳಗ್ಗೆ ಸಲ ಟೀ ಕುಡಿಯೋಲ್ಲ. 8 ಗಂಟೆ 7:45 ಈ ಥರ ಇದ್ದರೆ ಟೀ ಕುಡಿತೀನಿ. ಫ್ರೆಂಡ್ಸ್, ನಮ್ಮ ಕೃತು ಬಂದು ಬೆಳಗ್ಗೆ ಡ್ರಾಯಿಂಗ್ ಬುಕ್ ಇಟ್ಕೊಂಡು ಕೂತಿದ್ಲು. ಅಮ್ಮ ಇದೊಂದು ಸ್ಕೆಚ್ ಮಾಡಿಕೊಡು ಅಂತ. ಸೊ ನಾನು ಬಿಲ್ಲ ಚಿನ್ನು ಕೆಲಸ ಇದೆ ಅಂತಂದ್ರು. ಇಲ್ಲಮ್ಮ ಮಾಡಿಕೊಡು ಅಂತ ಕೂತಿದ್ಲು. ಹಾಗಾಗಿ ಅವಳಿಗೆ ನಾನು ಪೇಂಟ್ ಮಾಡ್ತಾ ಇದ್ದೆ. ಮತ್ತು ಫ್ರೆಂಡ್ಸ್, ಇವಾಗ ಏನು ಮಾಡೋಕ್ಕೆ ಬಂದೆ ಅಂದರೆ ನಮ್ಮ ಅಕ್ಕ ಅವತ್ತು ತಣ್ಣಿಕಾಯಿ ಪಲಾವ್ ಮಾಡಿಲ್ಲಲ್ಲ, ಅದಕ್ಕೋಸ್ಕರ ಅಮ್ಮ ಅದೇ ಥರ ಮಾಡು ಅಂತು. ಅದಕ್ಕೋಸ್ಕರ ಸಾಂಬಾರು ಸೊಪ್ಪು, ಕರಿಬೇವು, ಮೆಣಸಿನ್ಕಾಯಿ, ಸ್ವಲ್ಪ ಚೊಟ್ಟು, ಮತ್ತು ಇಲ್ಲಿ ಬದನೆಕಾಯಿ ಇದೆ. ಬದನೆಕಾಯಿಲ್ಲ ಹಾಕಿ ಮಾಡು ಅಂತ ಹೇಳ್ತು. ನನಗೆ ಗೊತ್ತಿಲ್ಲ ಮಾಡೋದಕ್ಕೆ. ಮಾಮೂಲಿ ಮಾಡೋದು ಮಾಡ್ತೀನಿ. ನಮ್ಮ ಅಕ್ಕನ ಹೆಲ್ಪ್ ಮಾಡು ಅಂತ ಹೇಳಿದ್ದೀನಿ. ಟೈಮ್ ಬಂದು ಆಲೇ 8:15 ಆಗ್ಬಿಟ್ಟಿದೆ ಫ್ರೆಂಡ್ಸ್. ಟೈಮ್ ಲೇಟ್ ಆಗಿದೆ. ಸೊ ಹಾಗಾಗಿ ಪಟ ಅಂತ ಇಬ್ಬರು ಮಾಡಾಕ್ತೀವಿ. ಫ್ರೆಂಡ್ಸ್, ಇವತ್ತು ಸಂಡೇ ಆಗಿರೋದ್ರಿಂದ ನಾವು ಬೆಳಗ್ಗೆಗೆ ಪಲಾವ್ ಮಾಡ್ತಾಯಿದ್ದೀವಿ. ಸೊ ಇವಾಗ ಪಲಾವ್ಗೆ ನಾನು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಮ್ಮ ಅಕ್ಕ ಹೋಗಿ ಬೈಕಲ್ಲಿ ಹೋಗ್ಬಿಟ್ಟು ಚಿಕನ್ ತರ್ತಾಳಂತೆ. ನೋಡಬೇಕು, ಅವಳೇ ಹೆಲ್ಪ್ ಮಾಡಿಕೊಡ್ತಾವಳೆ. ಸೊ ನಾನು ಇದ್ಮೇಲೆ ನಾನು ಪೂರ್ತಿ ಮಾಡಲ್ಲ, ಅವಳು ಒಂಚೂರು ಹಾಕಲೇಬೇಕು. ಇಲ್ಲ ಎಲ್ಲಾನು ಮಾಡ್ಕೊಂಡಿದ್ದೀವಿ. ಬುಡಿಸ್ತಿರೋದು ಒಂದು ಬೆಳ್ಳುಳ್ಳಿ ಏನು ಬಿಲ್ಡು ಕೊಡ್ತೀವಿ ಅದು ನೀನೇ ಬುಡಿಸ್ಕೊಂಡು ಕೆಚ್ಕೋಬೋದಾಗಿ. ಇಲ್ಲ ಫ್ರೆಂಡ್ಸ್, ಯಾಕೆ ಅಂದರೆ ನಾನು ಅಷ್ಟೊಂದು ಮಾಡ್ತಾಯಿದ್ದೀನಿ ಅಂದರೆ ಇವಳ ಕೈಲಾದರೂ ಒಂದು ಸ್ವಲ್ಪನಾದರೂ ಮಾಡಿಸ್ಬೇಕು. ಅದೇ ನನ್ನ ಟಾರ್ಗೆಟು. ನಾನೇ ಯಾಕೆ ಪೂರ್ತಿ ಮಾಡಲಿ? ಇವಳಿಲ್ವಾ ಸಂಡೇ? ಅದಕ್ಕೋಸ್ಕರ ಕಸ ಗುಡಿಸ್ತೀನಿ ಅಂದ್ರೆ ಬೇಕಾಗಿಲ್ಲ. ಕಸ ಗುಡಿಸ್ತೀನಿ ಅಂದರೆ ಬೇಕಾಗಿಲ್ಲ. ಪಲಾವ್ ಫಸ್ಟ್ ಹೆಲ್ಪ್ ಮಾಡು, ಆಮೇಲೆ ನೀನು ಏನಾದ್ರು ಮಾಡ್ಕೊಂಡೆ. ನಂದು ಸ್ವಾರ್ಥ ಇದೆ, ಯಾಕೆಂದರೆ ನಾನು ಒಬ್ಬಳೆ ಯಾಕೆ ತಿಂಡಿಗೆ ಮಾಡಬೇಕು ಅಂತ. ಸೊ ಹಾಗಾಗಿ ಇದನ್ನೆಲ್ಲ ಕುಟ್ಟಿಸ್ಬಿಟ್ಟು ಚೆನ್ನಾಗಿ ಮಸಾಲೆ ಎಲ್ಲನೂ ಹೋಳಿ ಬೇಕಾದ್ರು. ಫ್ರೆಂಡ್ಸ್, ನಮ್ಮ ಅಕ್ಕ ಫುಲ್ ಖುಷಿಯಾಗ್ಬಿಟ್ಟವಳೆ. ಯಾಕೆ ಅಂದರೆ ಅಂಗನವಾಡಿಲಿ 3 ಜನ ಈ ಸೀರೆ ಚೆನ್ನಾಗಿ ಕಾಣಿಸ್ತು ಅಂತ ಅಂದ್ರಂತೆ. ಯಾವುದೋ ಒಮ್ಮಿಗೆ ಹೋದ್ರಲ್ಲಿ ಅಂಗನವಾಡಿಲೆಲ್ಲ ಹೋಗುವಾಗ ಅಂತೆ. ನನಗೂ ಇಷ್ಟ ಆಯಿತು ಫ್ರೆಂಡ್ಸ್. ಯೆಲ್ಲೋ ಕಲರ್ ಅಂದರೆ ನನಗೆ ತುಂಬಾ ಇಷ್ಟ. ಯೆಲ್ಲೋ ರೆಡ್ ಕಾಂಬಿನೇಷನಲ್ಲಿದೆ. ನಾನು ಕೇಳಿದೆ ಒಂದಿನ ಕೊಡು ಅಂತ. ಸೊರ ಈ ಸೀಸನಲ್ಲಿ ಬತ್ತು ಅಂದರೆ 3 ತಿಂಗಳು ಇದೇ ಕತೆ ಅವಳದು. ಎಲ್ಲ ಪ್ಯಾಕಿಂಗ್ ಹಾಕ್ಕೊಂಡು ಮಲ್ಕೋತಾಳೆ. ಶನಿವಾರ ಬಂದು ನಮಗೆ ವಾರ. ನೆನ್ನೆ ನಾನು ವಾರದ ದಿನ ಏನು ಫ್ರೆಶ್ ಅಪ್ ಆಗಿರಲಿಲ್ಲ. ಸೊ ಹಾಗಾಗಿ ಇವಾಗ ಆಗ್ತಾಯಿದ್ದೆ. ಮನೆ ಹತ್ರ ಇದ್ರೂ ಲೈಟಾಗಿ ಹಾಕ್ಕೊಳ್ತೀನಿ. ಇದು ಮಾರ್ಸ್ ಅವ್ರದ್ದು ಪರ್ಪಲಲ್ಲಿ ಬುಕ್ ಮಾಡಿದ್ದು. ಹುಬ್ಳಿಲಿ ಸ್ವಾಗತ ಅವ್ರು ಬುಕ್ ಮಾಡಿಕೊಟ್ಟಿದ್ರು ನನಗೆ ಮದುವೆ ಆದಮೇಲೆ. ಫ್ರೆಂಡ್ಸ್, ನಾನು ಏನೇನು ಯೂಸ್ ಮಾಡ್ತೀನಿ ಅಂತ ಅಂದರೆ ಫೇರ್ ಆ್ಯಂಡ್ ಲವ್ಲಿ, ಪಾನ್ಸ್ ಪೌಡರ್, ಮತ್ತು ಈಗ ರೀಸೆಂಟ್ಲಿ ನಾನು ಒಂದು ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಡೆರ್ಮೋ ಅವ್ರದ್ದು ಸನ್ಸ್ಕ್ರೀನು. ಫೇರ್ ಆ್ಯಂಡ್ ಲವ್ಲಿ ಹಾಕೋಕ್ಕಿಂತ ಮುಂಚೆ ಯೂಸ್ ಮಾಡ್ತೀನಿ. ಅದು ಬಿಟ್ಟರೆ ಐಲೈನರು, ಲೈಟಾಗಿ ಲಿಪ್ಸ್ಟಿಕ್ಕು ಫ್ರೆಂಡ್ಸ್, ಅಷ್ಟೇ ಯೂಸ್ ಮಾಡೋದು. ಇನ್ನೇನು ಯೂಸ್ ಮಾಡಲ್ಲ. ಫ್ರೆಂಡ್ಸ್, ನಮ್ಮ ಅಕ್ಕ ಹೋಗಿ ಚಿಕನ್ ತರ್ತೀನಿ ಅಂತ ಹೋಗಿ 1 ಅವರ್ ಆಗಿದೆ, ಇನ್ನೂ ಬಂದೇ ಇಲ್ಲ. ಆ್ಯಕ್ಚುಲಿ ಚಿಕನ್ ಅಂಗಡಿ ಇರೋದು ನಮ್ಮೂರಿಂದ 1 ಕಿಲೋಮೀಟರ್ ಅಷ್ಟೇ. ಬಟ್ ಇನ್ನೂ ಬಂದೇ ಇಲ್ಲ. ನಮ್ಮಮ್ಮ ಫೋನ್ ಮಾಡು ಅಂತೈತೆ. ನಮಗಂತೂ ಭಯ, ಇನ್ನೂ ಕರೆಕ್ಟಾಗಿ ಓಡ್ಸೋಕೆ ಗೊತ್ತಿಲ್ಲ. ಅದು ಮೇನ್ ರೋಡ್ ಕನೆಕ್ಟ್ ಆಗುತ್ತೆ. ಹೊಳೆನರಸೀಪುರ ಅರಕಲಗೂಡು ಬಸ್ ಹೋಗುತ್ತಲ್ಲ, ಆ ರೋಡು ಮೇನ್ ರೋಡು. ಎಲ್ಲ ಕಡೆಯಿಂದನೂ ಆ ಕಡೆ ತಂದ್ರೆಕೊಪ್ಪಲು, ಮುಂಡೂರು ಈ ಕಡೆ ಎಲ್ಲ ಫುಲ್ಲು ಮರ್ಜ್ ಆಗುತ್ತೆ ರೋಡ್ಗಳು. ಅದೇ ಭಯ ಆಗುತ್ತೆ. ಬಸ್ಸಸ್ ಎಲ್ಲ ಜಾಸ್ತಿ ಓಡಾಡ್ತಾ ಇರುತ್ತೆ. ಸ್ವಲ್ಪ ಹೈವೇ ರೋಡ್ ಥರನೇ ಇದೆ. ಅಯ್ಯೋ, ಅದು ಹೆಂಗೆ ಅವಳು ಬರೋ ತನಕ ನಮಗಂತೂ ಎಷ್ಟೊತ್ತು ಬರ್ತಾಳೋ ಅಂತ ಕಾಯ್ತಾ ಇರ್ತೀವಿ. ಫೋನ್ ಮಾಡ್ತಾಯಿದ್ದೀನಿ, ಪಿಕ್ ಮಾಡ್ತಾಯಿಲ್ಲ ಫ್ರೆಂಡ್ಸ್. ಹುಷಾರಾಗಿ ಬಂದರೆ ಸಾಕು. ಫ್ರೆಂಡ್ಸ್, ನಮ್ಮಮ್ಮ ದೇವಸ್ಥಾನದ ತವಿಂದ ಪೈಪೆಲ್ಲ ಏನಮ್ಮ ಬಗಡದ ನೀರಿದ್ದಂಗವೇ. ಅಲ್ಲಿ ದೇವಸ್ಥಾನದ ತವಿಂದ ಕನೆಕ್ಷನ್ ಕೊಟ್ಕೊಂಡಿದ್ದೀವಿ. ಅಲ್ಲಿ ದೇವಸ್ಥಾನ ಕಾಣಿಸ್ತಿದೆಯಲ್ಲ, ಅಲ್ಲಿಂದ ಪೈಪ್ ಹಾಕ್ಕೊಂಡು ನಮ್ಮ ಸಂಪಿಗೆ ಬಿಟ್ಕೊಂಡಿದ್ದೀವಿ. ಇವಾಗ ನಮ್ಮಮ್ಮ ಹಸ ತೊಳಿಬೇಕಂತೆ ರೆಡಿ ಆಯ್ತಾ ಇದ್ದಾರೆ. ಧನ್ಯ ತಿನ್ಕೋತಿದ್ದೀವಿ. ಇದೆ ಆ್ಯಕ್ಚುಲಿ ಇದೆ ಬರ್ತದೆ ಬೇರೆ. ಅಮ್ಮ ಇದೇನಿಗೆ ಬಂದಿಲ್ಲ ಅಲ್ವಮ್ಮ? ರೆಡ್ ಬಂದು ಏನೋ ಮಾಡಿ ಕೊಡ್ಲಿ.
ಆಡಳಿಕೆ ಹೋಯ್ತದೆ. ನೀವು ನಾಟಕ ಆಡ್ಬೇಡಿ, ಮಾದ್ರೆ ಮಾಡಿ ಆಗದೆ ಹೋಗಿ. ನನ್ನ ಯಾಕೆ ಕರಿಬೇಕಿತ್ತು? ನೇರ್ಬಾಗ ಒಂದು ಭಾಗ ಮಾಡಕ್ಕ ನೀವು ಎಲ್ಲವ ಜಾಸ್ತಿ ಮಾತಾಡಿದ್ರೆ ಬಡಿ ಕೊಡ್ತೀನಿ. ಹೋಗು. ನಿಂದಿದ್ರೆ ನಂಗೆ ಏಕೆ ಬರಲ್ಲ ಆಮೇಲೆ ಬೇಡ ಹೋಗು. ತೊಳ್ಕೊ. ಏನ್ ಮಾಡಿ ಚೆನ್ನಾಗಿ ಕೋಡೆ ಅಲ್ಲೇ ಸಾವಸ್ಕೊಂಡ್ ಮಡಿಕೊಂಡದೆ. ಇದು ಕುಂಚಕ್ಕೆ ಏನು ಹತ್ತಾರ ಮಾಡಿಲ್ವಾ? ತಡಿಡಿ ತೆರಗ್ನೆ ಬಾಕಿ ಮಡಿಯ ಬೆಳ್ಸೋದೆಲ್ಲ ಹಳೆನ ತಂದ್ಬಿಡ್ತಾರೆ. ಆ ಥರ ಬಾ ಈ ಕಡಿಗೆ ಬಾ. ಕಾಯಿ ಮಟ್ಟೆ ಕತ್ತಿನ ಸರಿಯಲ್ಲ ಆಯ್ತು ಹೇಳಿ. ಫ್ರೆಂಡ್ಸ್, ನಂದು ನಮ್ಮ ಅಮ್ಮಂದು ಒಳ್ಳೆ ಕಾಮಿಡಿ ಕೆಲಸ ಮಾಡುವಾಗಂತೂ ನಮ್ಮ ಅಮ್ಮನ ರೇಗಿಸಿದ್ರಂತೂ ತುಂಬ ಸಂಸ್ಕೃತಗಳೆಲ್ಲ ಬರುತ್ತೆ. ಆ್ಯಂಡ್ ಅದು ಉಜ್ಜಕ್ಕೆ ಬ್ರಷ್ ತರೋಗು ಅಂದರು. ಬ್ರಷ್ ತಂದರೆ ಏನಾಗುತ್ತೆ ಅಂದರೆ ಉಜ್ತಾ ಅದ್ರದ್ದು ಹೇರ್ಸ್ ಇರುತ್ತಲ್ಲ ಫುಲ್ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಬ್ರಷ್ ತರಲ್ಲ ಅಂತ ಅಂದ್ಬಿಟ್ಟು ಕಾಯಿ ಮಟ್ಟೆದು ಇರುತ್ತಲ್ಲ ಅದಂತೂ ಒಳ್ಳೆ ಐಡಿಯಾ. ಕಾಯಿ ಮಟ್ಟೆ ಜುಂಗಲಿ ನೆನೆಸಿದೆ, ಆಲ್ರೆಡಿ ನೆನೆಸಿದ್ದೀವಿ ಹಸುನ. ಸೊ ಅದರಲ್ಲಿ ನಾವು ಉಜ್ಜಿದ್ರೆ ಈಸಿಯಾಗಿ ಬರುತ್ತೆ. ನೋಡಿ ನಾವು ಇವಾಗ ಯಾವ ಥರ ಉಜ್ತೀವಿ ಅಂತ. ನನಗೂ ಅಭ್ಯಾಸ. ಅಮ್ಮ ಒಂದು ಸೈಡ್ ಉಜ್ತಾ ಇತ್ತು, ಅದಕ್ಕೆ ನನಗೆ ಮಾತ್ರ ಜಾಸ್ತಿ ಕೊಟ್ಟಿದ್ದೆ ಅಂತ ಅಂದೆ. ಕಮ್ಮಿ ಐತೆ ಅಂದ್ಬಿಟ್ಟು ಈ ಕಡೆಗೆ ಬಂದಿದ್ಯಾ? ನಾನು ಈಗ ತಾನೇ ಸ್ನಾನ ಮಾಡ್ಕೊಂಡ್ ಬಂದಿದ್ದೀನಿ. ಪೈಪ್ ಸಂಪ್ ಹಾಕ್ಬಿಡಿ. ಹಾರಿಸ್ಬೇಡ ಕಣೆ, ನಾನು ಬಾಡಿ ಲೋಷನ್ ಏನು ಹಾಕೊಂಡ್ ಬಂದಿದ್ದೀನಿ. ಈ ಕಡೆಗೆಲ್ಲ ಮುಜ್ಜಾಕ್ಬಿಟ್ಟಿದ್ದೀನಿ. ಹೊರಗೆ ಹೋಗಿ ಆ ಕಡೆಗೆ. ಅಮ್ಮನೂ ನಾನು ಜಗಳ ಆಡಿಕೊಂಡು, ನಾನು ವಾದ ಮಾಡಿಕೊಂಡು, ಅಮ್ಮ ನನ್ನ ಹತ್ರ ವಾದ ಮಾಡಿಕೊಂಡು ತೊಳಿ ಅಂತ ಹೇಳಿ ಬಾಡಿ ಲೋಷನ್ ಹಾಕಿದ್ದೀನಿ, ಸ್ನಾನ ಮಾಡ್ತಾಯಿದ್ದೀನಿ, ನನಗಾಗಲ್ಲ ಅಂತೇಳಿ ಫೈನಲಿ ನಾನು ಬಂದೆ ಹಸು ತೊಳೆಯೋದ್ರಿಂದ. ಫ್ರೆಂಡ್ಸ್, ನನಗೆ ಹಸು ತೊಳೆದು ಸಾಕಾಯ್ತು. ಯಾಕೆಂದರೆ ನಾನು ಈಗ ತಾನೇ ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಬಾಡಿ ಲೋಷನ್ ಎಲ್ಲ ಹಾಕೊಂಡು ನೀಟಾಗಿ ಬಂದಿದ್ದೆ. ಇದಂತೂ ನಮ್ಮಮ್ಮ ಅಂತೂ ನನಗೆ ಚಿಂಪಿಸ್ತಾ ಇತ್ತು. ಅದಕ್ಕೋಸ್ಕರ ನಾನು ತೊಳೆಯೋಕ್ಕಾಗಲ್ಲ, ನೀನೇ ತೊಳ್ಕೊ ಅಂದ್ಬಿಟ್ಟು ಬಂದೆ. ಇಲ್ಲಾಂದರೆ ತೊಳಿತಿದ್ದೆ. ಫ್ರೆಂಡ್ಸ್, ಇಲ್ಲಿ ನೀರು ಬತ್ತಾವೆ. ನೀರು ಹಿಡ್ದು ನಮ್ಮ ಅಕ್ಕ ಇನ್ನೂ ಬಂದಿಲ್ಲ. ಅಮ್ಮವಳು ಏನಮ್ಮ ಇನ್ನೂ ಬಂದೇ ಇಲ್ಲ? ಭಯ ಆಯ್ತದೆ ಇಲ್ಲಿಂದ ಇಲ್ಲಿಗೆ ತರಕ್ಕೆ. ಫ್ರೆಂಡ್ಸ್, ಈ ನೈಲ್ ಪಾಲಿಶ್ ಎಲ್ಲಿಂದ ತಕ್ಕೊಂಡಿದ್ದೆ ಗೊತ್ತಾ? ಒಳ್ಳೆ ಮೆಮೊರಿ ಇದೆ. ಆ್ಯಕ್ಚುಲಿ ಇದನ್ನ ಹುಬ್ಳಿಯಿಂದ ಸ್ವಾಗತ್ ತಂದಿರೋದು. ನನ್ನ ನೋಡೋಕ್ಕೆ ಮನೆಗೆ ಬರ್ತಾರಲ್ಲ ಮನೆ ನೋಡೋಕ್ಕಲ್ಲ, ಹುಡುಗಿ ನೋಡೋ ಶಾಸ್ತ್ರ ಫಸ್ಟ್ ಸ್ಟೇಜ್ ಇರುತ್ತಲ್ಲ, ಆವಾಗ ನನಗೆ ಏನಾದರೂ ತಂದು ಕೊಡಲೇಬೇಕು ನಿನ್ನ ಮನೆಗೆ ಅಂತ ಹೇಳಿದೆ. ಸೊ ಯೋಚನೆ ಮಾಡಿ ಏನು ತರೋದು ಗೊತ್ತಾಗ್ದೇನೆ ಇವೆರಡು ನೈಲ್ ಪಾಲಿಶ್ ಎಲ್ಲಿಂದ ತಂದ್ರು ಗೊತ್ತಿಲ್ಲ. ಇವೆರಡು ನೈಲ್ ಪಾಲಿಶ್ ತಂದ್ಬಿಟ್ಟು ಒಳಗಡೆ ಇದ್ದೆ ನಾನು, ರೆಡಿಯಾಗಿ ನಿಂತಿದ್ದೆ. ಅವಾಗ ತಂದ್ಬಿಟ್ಟು ಕೊಟ್ಟಿದ್ರು. ಯಾರ ಕೈಲಿ ಕೊಟ್ಟಿದ್ರು? ನಮ್ಮ ಕೃತು ಕೈಲಿ ಕೊಟ್ಟು ಕಳಿಸಿದ್ರು, ಪರ್ಸ್ಗೆ ಹಾಕ್ಬಿಟ್ಟು. ನನಗೆ ನೈಲ್ ಪಾಲಿಶ್ ಹಾಕೊಳ್ಳೋದಂದರೆ ತುಂಬ ಇಷ್ಟ. ಯಾವಾಗಲೂ ಖಾಲಿ ಕೈ ಅಂತೂ ಇರಲ್ಲ. ಇವಾಗ ನೈಲ್ ಪಾಲಿಶ್ ಹಾಕೊಳ್ಳೋಣ. ಮೊದಲು ನೈಲ್ ಪಾಲಿಶ್ ಅಂತ ಅಲ್ಲ, ವರುಣ್ ಮೋಟಾರ್ಸಲ್ಲಿ ಶಾಲಿನಿ ಅಂತ ಇದ್ದವಳು ಯಾವಾಗಲೂ ಬೈಯೋಳು, ಊಟ ಮಾಡುವಾಗೆಲ್ಲ ಕ್ಯಾನ್ಸರ್ ಆಗುತ್ತಂತೆ, ನೈಲ್ ಪಾಲಿಶ್ ಜಾಸ್ತಿ ಹಾಕೋಬಾರ್ದು, ಹಂಗೆ ಹಿಂಗೆ ಅಂತ ಬೈಯೋಳು. ಬಟ್ ನಂಗೆ ನೈಲ್ ಪಾಲಿಶ್ ಹಾಕೊಳ್ಳೇಬೇಕು ಫ್ರೆಂಡ್ಸ್, ಯಾವಾಗಲೂ ಅಷ್ಟೇ. ಚಿನ್ನದಮ್ಮಯ್ಯ ಪ್ಲೀಸ್ ಬಾ ಪಾಪು. ಫ್ರೆಂಡ್ಸ್, ನಮ್ಮ ಅಮ್ಮ ಒಂದೇ, ನಾನು ಈ ರೂಮಲ್ಲಿ ಮಲಗಿದ್ದೀನಿ, ಅವಳು ಆ ರೂಮಲ್ಲಿ ಮಲ್ಗೊಳ್ಳೆ. ನಮ್ಮ ಅಮ್ಮ ಒಂದೇ ಬೈಕೊಂಡು ಹಸು ಎಲ್ಲ ತೊಳೆದು ಬಂದು ನೋಡಿ ಇಲ್ಲಿ ಚಿಕನ್ಗೆ ಹಾಕ್ತೈತೆ. ಮಾತಾಡ್ಸಲ್ಲ ಫ್ರೆಂಡ್, ನಮ್ಮ ಅಮ್ಮನ ಮಾತಾಡ್ಸಿದ್ರೆ ಹೊಡೆಯುತ್ತೆ. ಕುಲ್ಕಬೇಡ ಕುಲ್ಕತ್ಕೊಂಡ್ರೆ ಇದೇನಿದು ಜ್ಯೂಸ್ ಥರ ಐತೆ ಅಮ್ಮ? ಇದು ಏನಮ್ಮ ಇದು? ನೀರಾ? ಫ್ರೆಂಡ್ಸ್, ಇದು ನಿಂಬೆಹಣ್ಣು ಜ್ಯೂಸ್ ಇರುತ್ತೆ ಗೊತ್ತಾ, ಹಂಗೈತೆ. ನಮ್ಮ ಕಡೆ ಮಳೆಗಾಲ ಬಂದ್ರಂತೂ ಕೆಂಪು ನೀರು ಫ್ರೆಂಡ್ಸ್. ಇಲ್ಲಿ ನೋಡಿ, ನಮ್ಮ ಅಂಡೆ ನೀರು ನೋಡಿ, ಇದನ್ನ ನಾವು ಕುಡಿಯೋಕ್ಕೆ ಯೂಸ್ ಮಾಡಲ್ಲ. ಆ್ಯಕ್ಚುಲಿ ಅಡುಗೆಗೂ ಯೂಸ್ ಮಾಡಬಾರ್ದು ಇದನ್ನು, ಬಟ್ ನಾವು ಅಡುಗೆ ಯೂಸ್ ಮಾಡೋಕ್ಕೆ ಇಲ್ಲಿ ಪ್ಯೂರು ನಲ್ಲಿ ನೀರು ಇಟ್ಕೊಂಡಿದ್ದೀವಿ. ಇದು ಬಂದು ಹೊಳೆ ನೀರು, ರೆಡ್ ಕಲರ್ಗಿರುತ್ತೆ. ಇದನ್ನು ಕುಡಿದ್ರಂತೂ ಅವ್ರಿಗೆ ಅಷ್ಟೇ ಕತೆ. ಸುಮ್ಮನೆ ಎಂತ ಅಂದರೆ ನಾವು ತುಂಬಿದಾಗಲೇ ಗೊತ್ತಾಗೋದು, ಸ್ಟೀಲ್ ಅಂಡೆಗೆ ತುಂಬಿದಾಗಲೇ ಇದು ನಲ್ಲಿ ನೀರ ಅಥವಾ ಹೊಳೆ ನೀರು ಅಂತ ಗೊತ್ತಾಗೋದು. ಆ ಪರ್ಪಸ್ಗೋಸ್ಕರ ತುಂಬಿದ್ದೀವಿ. ನಾನಿದು ಬಂದ್ಬಿಟ್ಟು ಜ್ಯೂಸ್ ಮಾಡಿದ್ಯಮ್ಮ ಅಂತ ಅಂದೆ. ರೆಡ್ ಕಲರು ಈ ಥರ ಮಳೆಗಾಲದಲ್ಲಿ. ಸೊ ನೀರು ನಮ್ಮ ಕಡೆ ಸ್ವಲ್ಪ ನೀರಿಗೆ ಪ್ರಾಬ್ಲಮ್ ಇದೆ ಫ್ರೆಂಡ್ಸ್. ನಮ್ಮೂರು ತುಂಬ ದೊಡ್ಡೂರು. ಸೊ ನಮ್ಮೂರಿಗೆ ನೀರು ಹಾಕಿ ನೀರು ಕೊಟ್ಟು ಸುಧಾರ್ಸೋಕ್ಕಾಗಲ್ಲ. ಅದಕ್ಕೋಸ್ಕರ ಹೊಳೆ ನೀರು ಟ್ಯಾಂಕು ಮತ್ತು ನಲ್ಲಿ ನೀರು ಟ್ಯಾಂಕ್ ಅಂತ ಇದೆ. ಮಳೆಗಾಲದಲ್ಲಂತೂ ಹೆವಿ ಕದ್ರಾಡೋದ್ರಿಂದ ರೆಡ್ ಕಲರ್ ನೀರು. ಚಿಕನ್ಗಮ್ಮ ಹಾಕಿದೆ ಮೂಳೆ ಕೋಳಿ. ನಮ್ಮ ಅಕ್ಕ ಬಂದು ಆಲ್ರೆಡಿ 11:30 ಆಗಿದೆ, ನಿದ್ದೆ ಅಂತ ಅಂದ್ಬಿಟ್ಟು ಮಲಗಿದ್ದಾಳೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಡವ್ ಮಾಡ್ತಾಳೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಇಲ್ಲಿ
ಓಲೆ ಇಕ್ಕಿದಾಳಲ್ಲ ಫ್ರೆಂಡ್ಸ್, ಇವಳದು ಒಂದು ನಂದು ಸೀಕ್ರೆಟ್ಸ್ ಎಲ್ಲನೂ ಇವಳೇ ಫಸ್ಟೇ ಹೇಳ್ಬಿಡ್ತಾಳೆ. ಸೊ ನಾನು ಸೀಕ್ರೆಟ್ ನನ್ನವೆಲ್ಲ ಸೀಕ್ರೆಟ್ ಫಸ್ಟ್ ಇವಳ ಚಾನಲಲ್ಲಿ ಹೇಳ್ತಾಳೆ. ಸೊ ನಾನೊಂದು ಸೀಕ್ರೆಟ್ ಹೇಳ್ತಾ ಇದ್ದೀನಿ. ಸೊ ಇದು ನಂದು ಬಿಟ್ಟಾಕಿ ಈ ಓಲೆ ಇದೆ ಗೊತ್ತಾ, ಈ ಓಲೆ ಇದೇ ಥರದ್ದು ಇವಳು ಚಿನ್ನದ ಮಾಡಿಸ್ಕೊತಿದ್ದಾಳೆ ಫ್ರೆಂಡ್ಸ್. ಇನ್ನೆರಡು ದಿವಸ ಇನ್ನೊಂದು ಆಲ್ರೆಡಿ ರೆಡಿ ಆಗಿದೆ. ನಾವು ಬೆಂಗಳೂರಿಗೆ ಹೋದರೆ ಇಲ್ಲಿ ಕಾಣಿಸ್ತಿದೆ ನೋಡಿ ಎಲೆ ಡಿಸೈನು, ಅದನ್ನು ಮಾಡಿಸ್ಕೊತಿದ್ದಾಳೆ ಫ್ರೆಂಡ್. ಅದಕ್ಕೆ ನಾನು 15,000 ದುಡ್ಡು ಕೊಟ್ಟಿದ್ದೀನಿ. ನಿಜನೇ, ಅದು ಫಸ್ಟ್ ನಮ್ಮ ಅಕ್ಕ ಹೇಳಿದಾಳೆ ಫ್ರೆಂಡ್ಸ್, ನೀನೇ ಹಾಕೋಬೇಕಂತ. ಅಂಡ್ ನಾನು ಬೇಡ ಬೇಡ ಪರವಾಗಿಲ್ಲ ನೀನೇ ಹಾಕೋ, ನೀನು ಮಾಡಿಸ್ಕೊಂತಿರೋದು ಅಂದ್ರೆ. ಆದ್ರೆ ಇವಳು ಇಲ್ಲ ನೀನೇ ಹಾಕೋ, ಫಸ್ಟ್ ನೀನು ಹಾಕೊಂಡು ನನಗೆ ಕೊಡು ಅಂತ ಹೇಳಿದಾಳೆ ಫ್ರೆಂಡ್ಸ್. ಅಕ್ಕ ಅಂದ್ರೆ ಈ ತರ ಇರಬೇಕು ನಿಜವಾಗ್ಲೂ. ಬೇಕಿದ್ರೆ ಫಸ್ಟ್ ಸಲ ಬೆಂಗಳೂರಿಂದ ತಂದ್ಮೇಲೆ ನಾನೇ ಹಾಕೊಂಡು ತೋರಿಸ್ತೀನಿ ಫ್ರೆಂಡ್ಸ್. ಮನೆ ಹೇಳಿ ಫ್ರೆಂಡ್ಸ್, ನಮ್ಮ ಅಕ್ಕ ನನ್ನ ಹೆದರಿಸ್ತಿದ್ದಾಳೆ, ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳೆ. ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ, ಅದನ್ನ ಹಾಕ್ಬೇಡ ಅಂತ. ಆಯ್ತು ಬಿಡಿ ಫ್ರೆಂಡ್ಸ್, ಹಾಕಲ್ಲ. ನಮ್ಮ ಅಕ್ಕ ನೋಡಿ ಹೆಂಗ್ ಬಿದ್ದಿದ್ದಾಳೆ, ಕಾಣಿಸ್ತಿದ್ಯಾ? ಕಾಣಿಸಲ್ಲ ಅನ್ಸುತ್ತೆ. ಇದು ಬಂದು ನಮ್ಮ ಅಕ್ಕನ ಬೀರು ಫ್ರೆಂಡ್ಸ್. ಏನು ಒಂದು ಏನಕ್ಕದು ಈ ಬೀರ್ ತಗೊಂಡಿದ್ದು ಕಂಟೆಂಟ್ ಇಲ್ಲ ಅಂತ ಫ್ರೆಂಡ್ಸ್, ಕಂಟೆಂಟ್ ಇಲ್ಲ ಅಂತ ಹೋಗ್ಬಿಟ್ಟು 20,000 ರೂಪಾಯಿ ಬೀರ್ ತಗೊಂಡ್ಬಂದು. ಅದು ಸುಮ್ಮನೆ ಐಡಿಯಾ ಮಾಡಿದ ಅಷ್ಟೇ, ತಗೊಂಡ್ರೆ ಹೆಂಗಿರುತ್ತೆ ಅಂತ. ಬೇಡ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೋಗ್ಬಿಟ್ಟು ಏನು ವಿಡಿಯೋ ಮಾಡಿರ್ಲಿಲ್ಲ ಅವಳು. ಸೊ ಕಂಟೆಂಟ್ಗೋಸ್ಕರ ಬೀರ್ ತಂದಿದ್ದಾಳೆ ಫ್ರೆಂಡ್ಸ್. ಇವಳು ಶ್ರೀಮಂತೆ. ನೆಕ್ಸ್ಟ್ ಬೀರ್ ತಗೊಂಡು ಎಲ್ಲಿ ತಲೆ ಮೇಲೆ ಇಟ್ಕೋತೀಯ? ಎಲ್ಲಿ ಇಟ್ಕೋತೀಯ? ಇಲ್ಲಿ ಇಟ್ಕೋಬಹುದು, ಸಿಂಗಲ್ ಡಬಲ್ ಡೋರ್ದು ಇಟ್ಕೋಬಹುದು. ಇಲ್ಲಿ ಡಬಲ್ ಡೋರ್ ಪಕ್ಕ ಇಟ್ಕೋಬೋದು, ಲೈಟ್ ಹಾಕೋಕ್ಕಾಗಲ್ಲ ಫ್ರೆಂಡ್ಸ್. ನಾನು ನಮ್ಮ ಅಮ್ಮಂಗೆ ನೆಕ್ಸ್ಟ್ ಇಯರು ನಿಂಗೆ ಬೀರ್ ತಗೊಡ್ತೀನಿ ಕಣಮ್ಮ, ವುಡ್ ಬೀರ್ ಅಂತ ಹೇಳಿದ್ದೀನಿ. ನೆಕ್ಸ್ಟ್ ಇಯರ್ ತಗೊಡ್ತೀನಿ ಫ್ರೆಂಡ್ಸ್. ಹಂಗಾರೆ ನೀನೇ ತಗೊಡು, ನಾನು ತಗೊಡಲ್ಲವ. ಆಯಿತು ನೀನೇ ತಗೊಡು ಮನೆ ಮಗಳು. ಇವಾಗ ಒಗ್ಗರಣೆ ಚಿಕನ್ ತಿಂತವ್ರೆ. ನಮ್ಮ ಪಿಂಕಿ ಬಂದು ಬಡ್ಕೋತವಳೆ ಸ್ಮೆಲ್ಗೆ. ಟೈಮ್ ಬಂದು 1 ಗಂಟೆ. ನಮ್ಮ ಅಕ್ಕ ನೋಡಿ ಫ್ರೆಂಡ್ಸ್, ಇನ್ನು ನಿದ್ದೆಗಣ್ಣಲ್ಲೇ ತಿಂತವಳೆ. ನಮ್ಮ ಕೃತು ಮೂಳೆ ಪೀಸ್ಬೇಕು ಅಂತಂದ್ಬಿಟ್ಟು ಬರೀ ಗ್ರೇವಿ ನೆಕ್ತಿದ್ದಾಳೆ. ನಮ್ಮ ಪಿಂಕಿ ಅಂತ ಓಡಾಡ್ತವಳೆ. ಚೆನ್ನಾಗೈತೆ ಚಿನ್ನು ಕಡ್ಕೊಂತ ಇನ್ನು ಪಾಪ ನೆಕ್ಕದಲ್ಲ, ಸುಡ್ತೈತೆ ಅಂತ ಗ್ರೇವಿ ನೆಕ್ತಾರ ಫ್ರೆಂಡ್ಸ್. ಮಳೆ ಬರೋ ಥರ ಐತೆ, ಅದಕ್ಕೆ ನಮ್ಮ ಅಮ್ಮ ತಣ್ಣಗೆ ಎಲ್ಲನೂ ತೆಗ್ದು ಮಡಗ್ತವ್ರೆ. ನೋಡಿ ಇಲ್ಲೆಲ್ಲ ತುಂಬ ಮಡಗ್ತವ್ರೆ. ನಮ್ಮ ಕೃತು ನಾನ್ ವೆಜ್ ತಗೊಂಡು ನೋಡು ಬಿಸಿಲು ಬರ್ತದ ನೋಡಿ. ಇವಾಗ ಇವೆಲ್ಲ ಬಿಸಿಲಿಗೆ ಆಟೋಮೆಟಿಕ್ ಆಗೆಲ್ಲ ಬಾಯಿ ಬಿಟ್ಟೈತೆ. ಹುಳ ಅಲ್ಲ ಇರುವೆ. ಕೆಂಪು ಹುಳ, ಕಪ್ಪು ಹುಳ, ಇರುವೆಗಳು ನೋಡಿ ಫ್ರೆಂಡ್. ನಮ್ಮ ಚಿಂಟಿ ನಮ್ಮ ಕೃತು ಹತ್ರ ಚಿಕನ್ ಕೇಳ್ತಾಳೆ. ಅವಳು ತಿಂತಿರೋದ ಫ್ರೆಂಡ್, ತಿಂತಿರೋದು ಕೇಳ್ತೈತೆ, ಒಳಗಡೆ ಹಾಕೊಡ್ಬೇಕು. ಚಿಂಟಿ ಅಕ್ಕ ಬಂದು ಚಿದು ಎಲ್ಲಮ್ಮ ಇಲ್ಲಿ ಚಿಂಟಿ ಇಲ್ಲಿ ನೋಡಿ, ಇಲ್ಲಿ ನೋಡ್ಲೆ ಕೃತು ಬಾಯಿಗಾಕಿ ಮಿಕ್ಕಿರೋ ಅರ್ಧ ಹಳಸಿನ ಎಣ್ಣೆ ನಮ್ಮಮ್ಮ ಕುಯ್ತೈತೆ, ಕುಯ್ಯಕ್ಕೆ ಬರ್ತಾಯಿಲ್ಲ. ನಮ್ಮನ್ನ ಬೈತೈತೆ ಫ್ರೆಂಡ್ಸ್. ಟಿವಿ ಮೇಲೆ ಎಲ್ಲ ಹತ್ತುತ್ತದೆ. ಇದು ಏನೇಳು ಹತ್ತಿ ತಿನ್ ಹೆಚ್ಚಾಗಂಗೆ ಹಾಡು ನೋಡವ. ಬಿಳಿಗಿಳಿ ಹುಳ ಇದ್ದಾವು, ಕೆಂಪುಳ ಬಿಳಿ. ಫ್ರೆಂಡ್ಸ್ ನೋಡಿ, ನಮ್ಮ ಅಕ್ಕಂಗೆ ಒಳ್ಳೆ ಕೆಲಸ ಸಿಕ್ಕಿದ್ದೆ, ಮನೆ ಒರೆಸೋದು. ಎಲ್ಲ ಅಂಟು ಅಂದ್ಬಿಟ್ಟು ಹಾಕೊಂಡು ತೀಡ್ತವಳೆ. ಅದೆಷ್ಟು ತಿಂದವಳೋ ಗೊತ್ತಿಲ್ಲ. ಹಣ್ಸಿನ ಹಣ್ಣ ಎಲ್ಲ ನಾವಳೆ ಖಾಲಿ ಮಾಡೋಳೆ ಫುಲ್ಲು. ಗಾಳಿ ಸುಂಟರ ಗಾಳಿ ಸಾಂಗ್ಗೆ ಫುಲ್ಲು ಕೃತು ಅಂತೂ ಡ್ಯಾನ್ಸು. ಮತ್ತು ನಾನು ಜಾಯ್ನ್ ಆದೆ. ಇಬ್ಬರು ಸೇರ್ಕೊಂಡು ಡ್ಯಾನ್ಸ್ ಮಾಡಿ ಇವತ್ತಿನ ದಿನನ ಕೊನೆ ಮಾಡಿದ್ವಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದೀರಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಕಮೆಂಟು, ಶೇರು, ಲೈಕು ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಆಲ್ ಬಾಯ್.